ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಇದು 10ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಅನ್ನೋ ಪಾಠ. ಓಕೆ, ಈ ಪಾಠ ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು. ನೋಡಿ, ಆಲ್ರೆಡಿ ಈ ಡಚ್ಚರು ಆಮೇಲೆ ಪೋರ್ಚುಗೀಸರನ್ನ ಇವರು ತಮ್ಮ ಎದುರಾಳಿಗಳನ್ನ ನಿರ್ನಾಮ ಮಾಡಿರ್ತಾರೆ. ಅಂದರೆ ಅವರು ಭಾರತದಿಂದ ತಮ್ಮ ಎಲ್ಲ ಕೋಟೆಗಳನ್ನು ತೆಗೆದುಕೊಂಡು ಹೋಗೋ ಥರ ಮಾಡ್ತಾರೆ. ಇವರು ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿರ್ತಾರೆ. ಫ್ರೆಂಚರು ಮಾತ್ರ ಇವರಿಗೆ ಪ್ರತಿಸ್ಪರ್ಧಿಯಾಗಿರ್ತಾರೆ. ಅವರನ್ನು ಸಹ ಈ ಆಂಗ್ಲೋ ಕರ್ನಾಟಕ ಯುದ್ಧ ಕರ್ನಾಟಕ ಯುದ್ಧಗಳು ನಡೀತಾವಲ್ಲ, ಅದರಲ್ಲಿ ಅವರನ್ನು ಸಹ ಸೋಲಿಸ್ತಾರೆ. ಈ ರೀತಿಯಾಗಿ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊತಾರೆ, ಫ್ರೆಂಚರು ತಮ್ಮ ಪ್ರಾಬಲ್ಯವನ್ನು ಪೂರ್ತಿಯಾಗಿ ಕಳೆದುಕೊಳ್ತಾರೆ. ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯಗಳ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು. ನೋಡಿ, ಪ್ಲಾಸಿ ಕದನ ಎಷ್ಟರಲ್ಲಿ ನಡೆಯುತ್ತೆ? 1757ರಲ್ಲಿ ನಡೆಯುತ್ತೆ. ಹಾಗೆ ಬಕ್ಸರ್ ಕದನ 1764ರಲ್ಲಿ ನಡೆಯುತ್ತೆ. ಈ ಎರಡೂ ಕದನಗಳಿಂದ ಇವರೇನು ಮಾಡ್ತಾರೆ, ಬ್ರಿಟಿಷರು ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸ್ತಾರೆ. 1765ರ ಹೊತ್ತಿಗೆ ಬಹುತೇಕ ಭಾರತದ ಪೂರ್ವ ಭಾಗದ ಮೇಲೆ ಪ್ರಭುತ್ವವನ್ನು ಸಾಧಿಸಿದರು. ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದ ಕಾರಣ ಅವರ ಆಟಾಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಸೀಮಿತವಾಗಿತ್ತು. ಈ ಪಶ್ಚಿಮ ಕರಾವಳಿ ಕಡೆಗೆ ಮರಾಠರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ದಕ್ಷಿಣ ಭಾಗದಲ್ಲಿ ಮೈಸೂರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಇವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ, ಇವರು ಪ್ರಬಲವಾಗಿರೋದ್ರಿಂದ ಬ್ರಿಟಿಷರು ಏನು ಮಾಡ್ತಾರೆ, ಬ್ರಿಟಿಷರು ಬಂಗಾಳ ಮತ್ತು ಬೊಂಬಾಯಿ ಪ್ರಾಂತ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಇವರ ಆಟಾಟೋಪಗಳು. ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್. ಇವರ ನಂತರ ವಾಯವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗಿದ್ದರು. 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗ್ತಾನೆ. ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸಿ ಈ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಅವುಗಳಿಗೆ ಆಂಗ್ಲೋ ಸಿಖ್ ಯುದ್ಧ ಅಂತ ಕರೀತಾರೆ. ಓಕೆ, ಮುಂದೆ ಇನ್ಫಾರ್ಮೇಷನ್ ಇರುತ್ತೆ, ನೋಡ್ತಾ ಹೋಗೋಣ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು. ನೋಡಿ, 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಇವರು ಮೇಲಿಂದ ಮೇಲೆ ಯುದ್ಧಗಳನ್ನು ಮಾಡ್ತಾರೆ ಬ್ರಿಟಿಷರು. ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸಿದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೇನು? ಯಾವ ಸಂಸ್ಥಾನ ಅಥವಾ ಯಾವ ಸಾಮ್ರಾಜ್ಯ ಗಂಡು ಸಂತಾನ ಇಲ್ಲದೆ ಇರೋದಿಲ್ಲಲ್ಲ, ಅವರು ಬೇರೆ ಗಂಡು ಸಂತಾನವನ್ನು ದತ್ತು ತಗೊಂಡಿರ್ತಾರೆ. ಆ ದತ್ತು ಪಡೆದ ಮಗನಿಗೆ ಸಿಂಹಾಸನಕ್ಕೆ ಇರೋ ಅಧಿಕಾರ ಇರೋದಿಲ್ಲ. ಆ ರಾಜ್ಯದ ವಾರಸುದಾರ ಅನ್ನೋ ಆ ಸಾಮ್ರಾಜ್ಯದ ಎಲ್ಲ ಆಸ್ತಿಗೂ ಆತ ಒಡೆಯನಾಗಿರೋದಿಲ್ಲ. ಈ ರೀತಿಯಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿನ ತಗೊಂಡು ಬಂದಿರ್ತಾರೆ. ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು? ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಯಾವುದೇ ಸಂಸ್ಥಾನ ಆಗಿರ್ಬೋದು, ಸಾಮ್ರಾಜ್ಯ ಆಗಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದ ಮಾಡ್ಕೊಂಡಿದ್ರೆ ಆ ಸಾಮ್ರಾಜ್ಯದ ಮೇಲೆ ಯಾವುದೇ ಶತ್ರು ರಾಜ್ಯಗಳು ದಾಳಿ ಮಾಡದೇ ಇರೋ ಥರ ಈ ಬ್ರಿಟಿಷರು ನೋಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಪರ್ಯಾಯವಾಗಿ ಆ ರಾಜ್ಯಗಳು ಬ್ರಿಟಿಷರಿಗೆ ಎಲ್ಲ ಸೈನಿಕ ವೆಚ್ಚವನ್ನು ಭರಿಸಬೇಕಾಗಿರುತ್ತೆ. ಈ ರೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಕೂಡ ಜಾರಿಗೆ ತಂದಿರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾರೆ. ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಪದ್ಧತಿಯನ್ನು ಲಾರ್ಡ್ ಡಾಲ್ಹೌಸಿ ಅವರು ಜಾರಿಗೆ ತಂದಿರ್ತಾರೆ. ಓಕೆ, ನೆಕ್ಸ್ಟು. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು,
4 ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು 2 ಆಂಗ್ಲೋ ಸಿಖ್ ಯುದ್ಧಗಳು ಸೇರಿದ್ದಾವೆ. ಈ ಆಂಗ್ಲೋ ಮೈಸೂರು ಯುದ್ಧಗಳನ್ನು 4ನೇ ಪಾಠದಲ್ಲಿ ಚರ್ಚಿಸಲಾಗಿರುವುದರಿಂದ ಇಲ್ಲಿ ಬ್ರಿಟಿಷರು ನಡೆಸಿದ ಮರಾಠ ಮತ್ತು ಸಿಖ್ ಯುದ್ಧಗಳನ್ನು ಕುರಿತು ತಿಳಿಯೋಣ. ಅಂದರೆ ಈ ಪಾಠದಲ್ಲಿ ಈ ಆಂಗ್ಲೋ ಮರಾಠ ಯುದ್ಧ, ಆಮೇಲೆ ಆಂಗ್ಲೋ ಸಿಖ್ ಯುದ್ಧಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಆಂಗ್ಲೋ ಮೈಸೂರು ಯುದ್ಧಗಳನ್ನು 4ನೇ ಪಾಠದಲ್ಲಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. 4ನೇ ಪಾಠದಲ್ಲಿ ಈ ಆಂಗ್ಲೋ ಮೈಸೂರು ಯುದ್ಧಗಳನ್ನು ನೋಡೋಣ. ಇವಾಗ ಈ ಆಂಗ್ಲೋ ಮರಾಠ ಮತ್ತು ಸಿಖ್ ಯುದ್ಧಗಳನ್ನು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟು ಆಂಗ್ಲೋ ಮರಾಠ ಯುದ್ಧಗಳು ಬರ್ತವೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರವರೆಗೂ ಈ ಯುದ್ಧ ನಡೀತದೆ. ಇಸ್ವಿ ತುಂಬ ಇಂಪಾರ್ಟೆಂಟ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಬಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ಈ ಮರಾಠರು ಏನು ಮಾಡ್ತಾರೆ, ಬಕ್ಸರ್ ಕದನ ಆದಮೇಲೆ ಸಿರಾಜುದ್ದೌಲು, ಸುಜಾವುದ್ದೌಲು ಮತ್ತು 2ನೇ ಶಾ ಆಲಂ ಇವು ಮೂವರು ಸೇರಿ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಿರ್ತಾರೆ. ಬಕ್ಸರ್ ಕದನ ಎಷ್ಟರಲ್ಲಿ, 1764ರಲ್ಲಿ ಯುದ್ಧವನ್ನು ಮಾಡಿರ್ತಾರೆ. ಆ ಯುದ್ಧದಲ್ಲಿ ಬ್ರಿಟಿಷರ ಸೈನ್ಯ ಜಯಶಾಲಿ ಆಗುತ್ತೆ. ಈ ಮೈತ್ರಿಕೂಟ ಸೈನ್ಯ ಸೋಲುತ್ತೆ. ಇದರ ಪರಿಣಾಮವಾಗಿ 2ನೇ ಶಾ ಆಲಂ ಏನು ಮಾಡ್ತಾನೆ, ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಕೊಡಬೇಕಾಗುತ್ತೆ. ಬಂಗಾಳದ ದಿವಾನಿ ಹಕ್ಕನ್ನು ಅಂದರೆ ಅಲ್ಲಿ ಕಂದಾಯ ವಸೂಲಿ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಗತ್ತೆ. ಅದರ ಬದಲಿಗೆ ಬ್ರಿಟಿಷರು ಈತನಿಗೆ ಪಿಂಚಣಿಯನ್ನು ಕೊಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಚಕ್ರವರ್ತಿಯು ಈ 2ನೇ ಶಾ ಆಲಂ ಬ್ರಿಟಿಷರ ಅಧೀನದಲ್ಲಿರ್ತಾನಲ್ಲ, ಆಗ ಮರಾಠರು ಈತನಿಗೆ ಕರೆತಂದು ಮತ್ತೆ ದೆಹಲಿ ಸಿಂಹಾಸನಕ್ಕೆ ಏರಿಸ್ತಾರೆ. ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು. ಬ್ರಿಟಿಷರಿಗೆ ನೀಡಿರ್ತಾನೆ ಮೊಘಲ್ ಚಕ್ರವರ್ತಿ ಕೋರ್ ಮತ್ತು ಅಲಹಾಬಾದ್ಗಳನ್ನು, ಇವುಗಳನ್ನು ಮರಾಠರಿಗೆ ಕೊಡ್ತಾನೆ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಮನೆ ಮಾಡಿತ್ತು. ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಗಿರುತ್ತೆ. ನೋಡಿ, ಮರಾಠರ ಪೇಶ್ವೆಗಳಲ್ಲಿ ಬಲಿಷ್ಠನಾಗಿರ್ತಾನೆ ಯಾರು, ಪೇಶ್ವೆ ಮಾಧವರಾವ್. ಈತ ತೀರು ಹೋಗಿರ್ತಾನೆ ಅದೇ ಟೈಮಲ್ಲಿ. ಆ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ ಬ್ರಿಟಿಷರು. ಅಂದರೆ ಅವರು ಒಂದು ವೀಕ್ನೆಸ್ ಪಾಯಿಂಟನ್ನು ಇಟ್ಕೊಂಡು ಯುದ್ಧ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಇವು ಬಲಿಷ್ಠನಾಗಿರ್ತಕ್ಕಂಥ ಮಾಧವರಾವ್ ತೀರು ಹೋದ್ಮೇಲೆ ಮರಾಠರಿಗೆ ಒಂದು ತುಂಬಲಾರದ ನಷ್ಟವಾಗುತ್ತೆ. ಪೇಶ್ವೆ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾಯನು ಬಂದನಾದರೂ ಅವನ ಚಿಕ್ಕಪ್ಪ ರಾಘೋಬ ಅಂದರೆ ರಘುನಾಥನು ಈ ರಾಘೋಬನು ಕೊಲೆ ಮಾಡಿಸಿದನು. ಇದರಿಂದ ಪೇಶ್ವೆ ಸ್ಥಾನಕ್ಕೆ ಕಲಹ ಏರ್ಪಡುತ್ತೆ. ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದ ಈ ರಾಘೋಬನ ಬದಲು ನಾರಾಯಣರಾಯನ ಮಗ 2ನೇ ಮಾಧವರಾವ್ಗೆ ಮರಾಠ ಒಕ್ಕೂಟವು ಪಟ್ಟಕಟ್ಟಿತು. ಅಂದರೆ ನಾರಾಯಣರಾಯನ ಮಗ ಇರ್ತಾನೆ, 2ನೇ ಮಗನಾಗಿರ್ತಕ್ಕಂಥ ಮಾಧವರಾವ್ಗೆ ಮರಾಠ ಒಕ್ಕೂಟ ಏನು ಮಾಡುತ್ತೆ, ಈ ಪೇಶ್ವೆ ಸ್ಥಾನಕ್ಕೆ ಬರೋ ಥರ ಮಾಡುತ್ತೆ. ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಾಘೋಬನು ಬ್ರಿಟಿಷರ ಬೆಂಬಲ ಕೋರುತ್ತಾನೆ. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು. ನೋಡಿ, ತಮ್ಮಲ್ಲೇ ಇರ್ತಕ್ಕಂಥ ಅಂತಹ ಕಲಹಗಳಿಂದ ಬ್ರಿಟಿಷರನ್ನ ಮಧ್ಯಸ್ಥಿಕೆ ವಹಿಸೋ ಥರ ಇವರೇ ಮಾಡ್ತಾರೆ. ಅದರಿಂದ ಬ್ರಿಟಿಷರು ಮಧ್ಯಸ್ಥಿಕೆ ವಹಿಸು ಅವರನ್ನು ಎರಡೂ ಗುಂಪುಗಳನ್ನು ನಾಶ ಮಾಡಿ ಆ ಎಲ್ಲ ಸಾಮ್ರಾಜ್ಯಗಳನ್ನು ತಮ್ಮ ವಶಕ್ಕೆ ತಗೊತಾರೆ. ನೋಡಿ, ಇಲ್ಲೂ ಸಹ ಅದೇ ನಡೆಯುತ್ತೆ. ಈ ರಾಘೋಬ ಏನು ಮಾಡ್ತಾನೆ, ಬ್ರಿಟಿಷರ ಯಾಚನೆ ಪಡಿತಾನೆ. ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರೂ ಅಂತಿಮವಾಗಿ ಅವರಿಗೆ ಸೋಲಾಗುತ್ತೆ. ಮರಾಠ ಒಕ್ಕೂಟವು ಯುದ್ಧ ಮುಂದುವರೆಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಂತಾರೆ. ನೋಡಿ, ಇದು ಕೇಳ್ತಾರೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಒಪ್ಪಂದ ಏನು ಅಂತ. ಸಾಲ್ಬಾಯಿ ಒಪ್ಪಂದ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. 2ನೇ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ನೇಮಿಸಲಾಯಿತು. ಓಕೆ, ನೆಕ್ಸ್ಟು ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ಕೊಟ್ಟಿದ್ದಾರೆ. ಸಾಲ್ಬಾಯಿ ಒಪ್ಪಂದ ನೋಡಿ, ಈ ಆಂಗ್ಲೋ ಮರಾಠ ಯುದ್ಧದಲ್ಲಿ ನಡೆಯುತ್ತೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805ರವರೆಗೂ ಇರ್ತಾರೆ ಮತ್ತು
ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲ್ಲೆಸ್ಲಿ ಮತ್ತು ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಇವರೇ ಜಾರಿಗೆ ತಂದಿರ್ತಾರೆ, ಲಾರ್ಡ್ ವೆಲ್ಲೆಸ್ಲಿ ಅವರು. ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಾಯಿತು. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಅನುಕೂಲವಾಗಿತ್ತು. ಈತ ಭಾರತಕ್ಕೆ ಬರೋಷ್ಟರಲ್ಲಿ, ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾನಲ್ಲ ಅಷ್ಟರಲ್ಲಿ ಈ ಮರಾಠ ಸಾಮ್ರಾಜ್ಯ ಆಮೇಲೆ ಮೈಸೂರು ಸಂಸ್ಥಾನ ಎರಡೂ ದುರ್ಬಲಗೊಂಡಿರ್ತವೆ. ಆಗ ಈತನಿಗೆ ಏನಾಗುತ್ತೆ, ಇನ್ನೂ ಅನುಕೂಲ ಆಗುತ್ತೆ ವಿಸ್ತರಣೆ ಮಾಡೋದಕ್ಕೆ, ರಾಜ್ಯಗಳನ್ನು ವಿಸ್ತರಣೆ ಮಾಡೋದಕ್ಕೆ. ಈ ಗುರಿಯನ್ನು ಸಾಧಿಸಲು ಅವನು 3 ವಿಧಾನಗಳನ್ನು ಅನುಸರಿಸಿದನು. ಅವುಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು. ಈ 3 ಆತನ ನೀತಿಗಳಾಗಿರ್ತವೆ, 3 ವಿಧಾನಗಳಾಗಿರ್ತವೆ ನೋಡಿ. ಓಕೆ. ಸಹಾಯಕ ಸೈನ್ಯ ಪದ್ಧತಿ. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತಂದನು. ನೋಡಿ, 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಎದಕ್ಕಂತಂದ್ರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಈತ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಜಾರಿಗೆ ತರ್ತಾನೆ. ಓಕೆ. ನೆಕ್ಸ್ಟ್, ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಒಂದು ಸೈನಿಕ ಒಪ್ಪಂದವಾಗಿತ್ತು. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿರುತ್ತೆ ಸಹಾಯಕ ಸೈನ್ಯ ಪದ್ಧತಿ. ನಾನು ಆವಾಗಲೇ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಒಪ್ಪಂದ ಆಗುತ್ತೆ. ಓಕೆ. ನೆಕ್ಸ್ಟ್, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಕೊಟ್ಟಿದ್ದಾರೆ. ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದ ಮಾಡ್ಕೊಂಡಾದ ಮೇಲೆ ಯಾವ್ಯಾವ ನಿಬಂಧನೆಗಳು ಇರ್ತವೆ ಅನ್ನೋದು ಕೊಟ್ಟಿದ್ದಾರೆ ನೋಡಿ. GPST ಯಾರಿಗೆ ತುಂಬಾ ಇಂಪಾರ್ಟೆಂಟ್ ನೋಡಿ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಕೊಡಬಹುದು ನೋಡಿ. ಸೊ ನೆನಪಲ್ಲಿ ಇಟ್ಕೊಳ್ರಿ. ಫಸ್ಟ್ ಒಂದು, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಬ್ರಿಟಿಷ್ ಸೈನಿಕರನ್ನ ತನ್ನ ರಾಜ್ಯದಲ್ಲಿ ಇಟ್ಕೋಬೇಕು. ಯಾವ ರಾಜ್ಯ ಈ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸೈನ್ ಹಾಕಿರ್ತಾನಲ್ಲ ಆತ ಬ್ರಿಟಿಷ್ ಸೈನ್ಯವನ್ನ ತನ್ನ ರಾಜ್ಯದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ಯಾವ ರಾಜ್ಯ ಬ್ರಿಟಿಷ್ ಸೈನಿಕರನ್ನ ತನ್ನ ರಾಜ್ಯದಲ್ಲಿ ಇಟ್ಕೊಂಡಿರ್ತಾನಲ್ಲ ಆ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚ ಎಲ್ಲವನ್ನ ಆತನೇ ಭರಿಸಬೇಕು. ಭರಿಸೋದಿಕ್ಕಾಗೋದಿಲ್ವೋ ಅಂದ್ರೆ ಆ ವೆಚ್ಚವನ್ನು ಕೊಡೋದಿಕ್ಕಾಗೋದಿಲ್ವೋ ಆತ ಏನ್ ಮಾಡಬೇಕು, ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕು. ನೆಕ್ಸ್ಟ್, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನ ನೇಮಿಸಿಕೊಳ್ಳಬೇಕು. ಈ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅಂತ ಒಬ್ಬ ಅಧಿಕಾರಿ ಇರ್ತಾನೆ, ಆತನಿಗೆ ನೇಮಿಸಿಕೊಳ್ಳಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ನೋಡಿ, ಏನೇ ಮಾಡಿದ್ರು ಬ್ರಿಟಿಷರ ಅನುಮತಿ ತೆಗೆದುಕೊಳ್ಬೇಕು, ಅನುಮತಿ ತಗೊಂಡು ಮಾಡಬೇಕು. ಅವರ ಅನುಮತಿ ಇಲ್ಲದೇನೆ ಯಾವುದೇ ಯುರೋಪಿಯನ್ನರನ್ನ ಇವರು ನೇಮಕ ಮಾಡಿಕೊಳ್ಳುವಂತಿಲ್ಲ ಆಸ್ಥಾನದಲ್ಲಿ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾಯ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಈ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಮಾಡ್ಕೋಬೇಕಾದ್ರೆ ಅಥವಾ ಸಂಧಾನ ಮಾಡಬೇಕಾದ್ರೆ ಈ ಗವರ್ನರ್ ಜನರಲ್ನ ಅನುಮತಿ ಇರಲೇಬೇಕು ಅನ್ನೋದು ಇದರ ಅರ್ಥ ಆಗುತ್ತೆ. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದು. ಏನು ಈ ಗವರ್ನರ್ ಜನರಲ್ನ ಅನುಮತಿ ತಗೊಂತಾರಲ್ಲ, ತಗೊಂಡಾದ್ಮೇಲೆ ಗವರ್ನರ್ ಜನರಲ್ ಏನ್ ಮಾಡ್ತಾನೆ, ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ನೀಡ್ತಾನೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಂಡೈರೆಕ್ಟ್ಲಿ ಏನ್ ಮಾಡ್ತಾರೆ, ಇಂಡೈರೆಕ್ಟ್ಲಿ ಆ ರಾಜ್ಯವನ್ನೆಲ್ಲ ತಮ್ಮ ಅಧೀನಕ್ಕೆ ತಗೊಂತಾರೆ. ಆ ರಾಜ್ಯ ಕೇವಲ ಇವರು ಕೈಗೊಂಬೆಯಾಗಿ ಇವರು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರೋ ಒಂದು ನಾಯಿ ತರ ಮಾಡ್ತಾರೆ ಇವರು. ಆ ರೀತಿಯಾದ ಅನಿಷ್ಟ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಆಗಿರುತ್ತೆ ನೋಡಿ. ಓಕೆ. ನೆಕ್ಸ್ಟ್, ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಗುತ್ತೆ ನೋಡಿ. ಬ್ರಿಟಿಷರ ಸೈನಿಕ ನಿರ್ವಹಣೆ ಅವರಿಗೆ ಸುಲಭ ಆಗುತ್ತೆ, ಬ್ರಿಟಿಷರಿಗೆ ತಲೆನೋವಾಗಿರೋದಿಲ್ಲ. ಯಾವ ರಾಜ್ಯ ಈ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದ ಮಾಡ್ಕೊಂಡಿರ್ತಾನೆ ಆತನೇ ಭರಿಸಬೇಕಾಗುತ್ತೆ. ಸೊ ಅವ್ರಿಗೇನು ತಲೆನೋವು ಇರೋದಿಲ್ಲ, ಬ್ರಿಟಿಷರ ಸೈನಿಕ ವೆಚ್ಚ ಎಷ್ಟಾದ್ರೂ ಆಗ್ಲಿ ಅವ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಇದರಿಂದ ಏನಾಗುತ್ತೆ, ಈ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಗುತ್ತೆ. ಇದರಿಂದ ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ನೋಡಿ. ಇದು ಕೇಳಿದ್ರು,
ಸಹಾಯಕ ಸೈನ್ಯ ಪದ್ಧತಿಗೆ ಸಹಾಯಕ ಸೈನ್ಯ ಪದ್ಧತಿ ಏನಾಯ್ತಲ್ಲ ಅದಕ್ಕೆ ಆ ಒಪ್ಪಂದಕ್ಕೆ ಮೊದಲು ಸಹಿ ಮಾಡಿದ ರಾಜ್ಯ ಯಾರು ಅಥವಾ ಸಂಸ್ಥಾನ ಯಾವುದು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದರು. ಈ ಒಪ್ಪಂದಕ್ಕೆ ಮೊದಲು ಸಹಿ ಮಾಡಿದ ರಾಜ್ಯ ಯಾವುದು ಅಂತ ಕೇಳಿದಾಗ ಹೈದರಾಬಾದ್ ಸಂಸ್ಥಾನ ನೋಡಿ. ಓಕೆ, ಆ ನಂತರ ಯಾರ್ಯಾರು ಮಾಡಿದ್ರು ಅಂತಲೂ ಸಹ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಂತರ ಮೈಸೂರು, ಔಧ್, ತಂಜಾವೂರು, ಮರಾಠ ಸಂಸ್ಥಾನಗಳು, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು. ಫಸ್ಟ್ ಈ ಒಪ್ಪಂದಕ್ಕೆ ಒಳಪಟ್ಟ ದೇಶ ಯಾವುದು ಅಥವಾ ರಾಜ್ಯ ಯಾವುದು? ಹೈದರಾಬಾದ್ ಸಂಸ್ಥಾನ. ಆ ನಂತರ ಮೈಸೂರು ಸಂಸ್ಥಾನ, ಔಧ್, ತಂಜಾವೂರು, ಮರಾಠ ಸಂಸ್ಥಾನ, ಆರ್ಕಾಟ್, ಪೂನಾ, ಬಿರಾರ್ ಮತ್ತು ಗ್ವಾಲಿಯರ್ ಮೊದಲಾದವುಗಳು ಈ ಒಪ್ಪಂದಕ್ಕೆ ಒಳಪಡ್ತವೆ. ಓಕೆ, ನೆಕ್ಸ್ಟು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ? 1803ರಿಂದ 1805ರವರೆಗೂ ನಡೆಯುತ್ತೆ. ಮರಾಠ ಮನೆತನಗಳ ನಾಯಕರ ನಡುವೆ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಗುತ್ತೆ. ಈ ಮರಾಠ ಮನೆತನಗಳ ನಾಯಕರ ನಡುವೆ ಅಂತಃಕಲಹಗಳಾಗ್ತಾವಲ್ಲ, ಇವುಗಳೇ ಏನಾಗುತ್ತೆ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗುತ್ತೆ. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ದರು. ನೋಡಿ, ಒಂದು ಕಡೆಗೆ ಹೋಳ್ಕರ್ ಮನೆತನದ ಯಶವಂತರಾವ್ ಇರ್ತಾನೆ, ಇನ್ನೊಂದು ಕಡೆಗೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇವರಿಬ್ಬರು ಇನ್ನೊಂದು ಕಡೆ ಇರ್ತಾರೆ. 1802ರಲ್ಲಿ ಈ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸ್ತದೆ. ಎಷ್ಟು? 1802ರಲ್ಲಿ. ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸ್ತಾನೆ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಗುತ್ತೆ. ಲಾರ್ಡ್ ವೆಲ್ಲೆಸ್ಲಿಗೆ ಈ ಮರಾಠ ರಾಜ್ಯರ ಆಂತರಿಕ ವ್ಯವಹಾರಗಳಿಗೆ ಪ್ರವೇಶ ಮಾಡೋದಕ್ಕೆ ಅವರೇ ಆಹ್ವಾನ ಕೊಟ್ಟಂಗೆ ಆಗುತ್ತೆ ನೋಡಿ. ಆತನಿಗೆ ಈ ಅವಕಾಶ ಸಿಗುತ್ತೆ. ಇದ್ರ ಲಾಭ ಪಡೆದು ವೆಲ್ಲೆಸ್ಲಿ ಏನು ಮಾಡ್ತಾನೆ, ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು. ಯಾವ ಒಪ್ಪಂದ ನಡೆಯುತ್ತೆ? ಈ ಪೇಶ್ವೆ ಮತ್ತು ಲಾರ್ಡ್ ವೆಲ್ಲೆಸ್ಲಿ ನಡುವೆ ಯಾವ ಒಪ್ಪಂದ ಆಗುತ್ತೆ ಅಂತ ಕೇಳಿದಾಗ ಬೆಸ್ಸಿನ್ ಒಪ್ಪಂದ ನೋಡಿ. ಈ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಂತಾನೆ. ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ಕರ್, ಭೋಂಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದವು. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸಿದನು. ಎಷ್ಟು? 1803ರಿಂದ 1805ರವರೆಗೆ. ಆದರೆ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಈತ ಯುದ್ಧ ಮಾಡ್ತಾ ಇರ್ತಾನೆ, ಆದರೆ ಯಾವುದೇ ಲಾಭ ಬರ್ತಾ ಇರೋದಿಲ್ಲ ಈತನಿಂದ. ಆಗೇನಾಗುತ್ತೆ, ಕಂಪನಿಗೆ ತುಂಬಾನೇ ಸಾಲ ಆಗುತ್ತೆ. ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳುತ್ತಾನೆ. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು. ವೆಲ್ಲೆಸ್ಲಿ ತನ್ನ ದೇಶಕ್ಕೆ ವಾಪಸ್ ಹೋದಾದ ಮೇಲೆ ಆ ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸುತ್ತೆ. ನೆಕ್ಸ್ಟ್ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಬರೀ ಮೈಸೂರು ಯುದ್ಧ ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇನೋ ಗೊತ್ತಿಲ್ಲ, ಬರೀ ಆಂಗ್ಲೋ ಮೈಸೂರು ಯುದ್ಧ ಅಂತಾನೆ ಬರ್ತಾ ಇದೆ. ಓಕೆ, ಮೂರನೇ ಆಂಗ್ಲೋ ಮರಾಠ ಯುದ್ಧ ಬರುತ್ತೆ. 1817ರಿಂದ 1818ರವರೆಗೂ ನಡೆಯುತ್ತೆ. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದವು. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸ್ತಾ ಇರ್ತಾನೆ. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ಎಷ್ಟರಲ್ಲಿ? 1817ರಲ್ಲಿ ಪೇಶ್ವೆ ಏನು ಮಾಡ್ತಾನೆ, ಪೂನಾದಲ್ಲಿ ಈ ಬ್ರಿಟಿಷ್ ರೆಸಿಡೆನ್ಸಿ ಇರುತ್ತಲ್ಲ ಅದ್ರ ಮೇಲೆ ದಾಳಿ ಮಾಡಿ ಸುಡ್ತಾನೆ. ನಾಗ್ಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋಲ್ತಾರೆ. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಈ ಬ್ರಿಟಿಷ್ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟೇ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ. ನೋಡಿ, ಒಂದು ನಿಮಿಷ. ಈ ಪೇಶ್ವೆ ಎರಡನೇ ಬಾಜಿರಾವ್ ಇರ್ತಾನಲ್ಲ, ಎರಡನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟೇ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ ಬ್ರಿಟಿಷರಿಗೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದನು. ಈ ಬ್ರಿಟಿಷರು ಏನು ಮಾಡ್ತಾರೆ, ಬಾಜಿರಾಯನಿಗೆ
ಪೂರ್ತಿ ಅದೇನು ಪೇಶ್ವೆ ಪದವಿ ಇರುತ್ತಲ್ಲ, ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾ ಇರ್ತಾರೆ. ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನ ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ, ಒಂದು ಸಣ್ಣ ರಾಜ್ಯ ಇರುತ್ತಲ್ಲ ಏನು ಸತಾರ, ಆ ಸತಾರದಲ್ಲಿ ಪ್ರತಿಷ್ಠಾಪಿಸ್ತಾರೆ ಈ ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನ. ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು. ಪೂರ್ತಿಯಾಗಿ ಮರಾಠ ಸಾಮ್ರಾಜ್ಯವನ್ನೇ ಇವರು ಒಂದು ಸಣ್ಣ ರಾಜ್ಯ ಸಂಸ್ಥಾನ, ಒಂದು ಸಣ್ಣ ರಾಜ್ಯವಾಗಿರ್ತಕ್ಕಂಥ ಸತಾರ ಆಗಿ ಮಾರ್ಪಡಿಸ್ತಾರೆ. ತುಂಬ ಬಲಿಷ್ಠವಾದ ರಾಜ್ಯವನ್ನು ಕಟ್ಟಿರ್ತಾರೆ ಶಿವಾಜಿ. ಅಂಥ ಒಂದು ಸಾಮ್ರಾಜ್ಯವನ್ನು ಇವರು ಕೇವಲ ಒಂದು ಚಿಕ್ಕ ಸತಾರಕ್ಕೆ ಏನು ಮಾಡ್ತಾರೆ, ಸೀಮಿತ ಆಗೋ ಥರ ಮಾಡ್ತಾರೆ. ಓಕೆ, ನೆಕ್ಸ್ಟು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಅಂತ ಕೊಟ್ಟಿದ್ದಾರೆ. ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ 1818ರಿಂದ 1857. ಬ್ರಿಟಿಷರು 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು. ನೋಡಿ, 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಇವರು ಪೂರ್ಣಗೊಳಿಸ್ತಾರೆ. ಈ ಅವಧಿಯಲ್ಲಿ ಪಂಜಾಬ್, ಸಿಂಧ್, ಔಧ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಇವರು ಆಕ್ರಮಿಸ್ತಾರೆ. ನೆಕ್ಸ್ಟು ಆಂಗ್ಲೋ ಸಿಖ್ ಯುದ್ಧಗಳು ಬರ್ತವೆ. ಆಂಗ್ಲೋ ಸಿಖ್ ಯುದ್ಧಗಳು 1839ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತು. 1809ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು 1809ರಲ್ಲಿ. ಓಕೆ, 1845ರ ಈ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು. ನೋಡಿ, ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸ್ತಾರೆ 1809ರಲ್ಲಿ. ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಣ ಮಾಡೋದಕ್ಕೆ ಬ್ರಿಟಿಷರು ಸಂಚು ರೂಪಿಸಿ 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಗುತ್ತೆ. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ, ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲರೂ ಬ್ರಿಟಿಷರನ್ನ ಮಣಿಸಲು ಒಂದಾಗ್ತಾರೆ. ನೋಡಿ, ಇಲ್ಲಿ ಯಾವುದೇ ಧರ್ಮ ಭೇದ ಭಾವ ಇಲ್ಲದೇನೆ ಎಲ್ಲರೂ ಒಂದಾಗ್ತಾರೆ. ಹಿಂದೂಗಳು, ಮುಸಲ್ಮಾನರು ಹಾಗೂ ಸಿಖ್ಖರು ಎಲ್ಲರೂ ಒಂದಾಗಿ ಬ್ರಿಟಿಷರನ್ನ ಮಣಿಸಬೇಕು ಅಂತ ಒಂದಾಗ್ತಾರೆ. ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲಪ್ಪಬೇಕಾಯಿತು. ನೋಡಿ, ಎಲ್ಲದರಲ್ಲೂ ಯಾರೆಲ್ಲ ಒಬ್ಬರನ್ನ ಒಬ್ಬರು ಈ ಬ್ರಿಟಿಷರು ತೋರಿಸ್ತಕ್ಕಂಥ ಆಮಿಷಗಳಿಗಾಗಿರ್ಬೋದು, ಲಂಚದ ಆಸೆ ಆಗಿರ್ಬೋದು, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ತಮ್ಮವರಿಗೆ ದ್ರೋಹ ಮಾಡ್ತಾರೆ. ಈ ರೀತಿಯಾದ ಕೆಲವು ದೇಶದ್ರೋಹಿಗಳಿಂದ ಈ ದೇಶದ್ರೋಹಿ ನಾಯಕರಿಂದ ಸೋಲಾಗುತ್ತೆ. ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಹೀಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಯಿತು. ನೋಡಿ, ಈ ಮೊದಲ ಆಂಗ್ಲೋ ಸಿಖ್ ಯುದ್ಧದ ಒಪ್ಪಂದ ಏನು ಅಂತ ಕೇಳ್ತಾರೆ. ಇದು ಒಂದು ನಿಮಿಷ, ಎಲ್ಲಿದೆ, ಲಾಹೋರ್ ಒಪ್ಪಂದ. ನೋಡಿ, ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಎಷ್ಟರಲ್ಲಿ? 1846ರಲ್ಲಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಸಿಖ್ಖರು ಪ್ರತಿಭಟಿಸ್ತಾರೆ. ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದ್ದರು. ನೋಡಿ, ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಎಲ್ಲಿ ಆಕ್ರಮಣವನ್ನು ಮಾಡ್ತಾರೆ? ಲಾಹೋರ್ನಲ್ಲಿ. ಹಾಗೆ ಮೂಲರಾಜ ಈತ ಮುಲ್ತಾನ್ದಲ್ಲಿ ಈ ಬ್ರಿಟಿಷರ ವಿರುದ್ಧ ಆಕ್ರಮಣವನ್ನು ಮಾಡ್ತಾರೆ. ಮತ್ತೆ ಸಿಖ್ಖರಿಗೆ ಸೋಲಾಗುತ್ತೆ. ಇವರು ಬೇರೆ ಬೇರೆ ಕಡೆಗಳಿಂದ ಬ್ರಿಟಿಷರ ವಿರುದ್ಧ ಆಕ್ರಮಣ ಮಾಡ್ತಾರಲ್ಲ, ಇವರು ಸೈನ್ಯ ಕಡಿಮೆ ಇರುತ್ತೆ, ಬ್ರಿಟಿಷರ ಸೈನಿಕ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಬ್ರಿಟಿಷರಿಗೆ ತುಂಬ ಸುಲಭವಾಗಿಯೇ ಇವರುಗಳನ್ನು ಸೋಲಿಸ್ಬಿಡ್ತಾರೆ. ಅಂತಿಮವಾಗಿ ಲಾರ್ಡ್ ಡಾಲ್ಹೌಸಿಯು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ನೋಡಿ, ಇಲ್ಲಿ ಮೊದಲ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಯಾರಿರ್ತಾರೆ? ಲಾರ್ಡ್ ಡಾಲ್ಹೌಸಿ ಇರ್ತಾನೆ. ಈತ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಲಾರ್ಡ್ ಡಾಲ್ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಗೊಂಡು ಬರ್ತಾನೆ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ಡಾಲ್ಹೌಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದನು.
1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾನೆ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು. ಇದು ಕೇಳಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ. ಯಾರು? ಲಾರ್ಡ್ ಡಾಲ್ಹೌಸಿ ಅವರು ಜಾರಿಗೆ ತರ್ತಾರೆ. ಹಾಗೆ ಇವರು ಭಾರತಕ್ಕೆ ಎಷ್ಟರಲ್ಲಿ ಗವರ್ನರ್ ಜನರಲ್ ಆಗಿ ಬರ್ತಾರೆ ಅಂತಲೂ ಕೇಳಿದ್ರು. 1848ರಲ್ಲಿ ಇವರು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾರೆ. ಓಕೆ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕಿರಲಿಲ್ಲ. ಅಂದರೆ ಯಾವ ರಾಜನಿಗೆ ಮಕ್ಕಳಿರೋದಿಲ್ವೋ ಆತ ದತ್ತು ತಗೊಂಡಿರ್ತಾನಲ್ಲ ಪುತ್ರ, ಆ ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕು ಇರೋದಿಲ್ಲ. ಅಂತಹ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗ್ತಾ ಇತ್ತು. ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಮೊದಲಾದವುಗಳು ಪ್ರಮುಖವಾಗಿದ್ದವು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯಡಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರು ಎಕ್ಸಾಮ್ಗಳಲ್ಲಿ. ಈ ಹಿಂದೆ ಎಕ್ಸಾಮ್ಗಳಲ್ಲಿ ಫಸ್ಟ್ ಸತಾರಾ ಒಳಗಾಗುತ್ತೆ ನೋಡಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಅಡಿಯಲ್ಲಿ ಈ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡ ಮೊದಲ ರಾಜ್ಯ ಯಾವುದು? ಸತಾರಾ. ನೆಕ್ಸ್ಟ್ ಜೈಪುರ ಆಗುತ್ತೆ, ಅದರ ನಂತರ ಸಂಬಲ್ಪುರ್, ನಂತರ ಉದಯ್ಪುರ, ಝಾನ್ಸಿ, ನಾಗ್ಪುರ್ ಮೊದಲಾದವುಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಅಡಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನಕ್ಕೆ ಒಳಗಾಗ್ತವೆ. ಓಕೆ, ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ನು ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದನು. ಈತನಿಗೆ ಮೊದಲೇ ಗೊತ್ತಿರುತ್ತೆ ಈ ರಾಜ್ಯಗಳಲ್ಲಿರ್ತಕ್ಕಂಥ ರಾಜರಿಗೆ ಮಕ್ಕಳು ಇರೋದಿಲ್ಲ ಅನ್ನೋದು ಈತನಿಗೆ ಮೊದಲೇ ಗೊತ್ತಿದ್ದು ಈ ರೀತಿಯಾದ ಒಂದು ನೀತಿಯನ್ನು ಜಾರಿಗೆ ತಂದು ಆ ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸ್ತಾನೆ. ಓಕೆ, ಡಾಲ್ಹೌಸಿಯ ತಡೆಯಿಲ್ಲದ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ, ಅವರ ಬಗೆಗೆ ಸಹಾನುಭೂತಿಯುಳ್ಳ ಸಾಮಾನ್ಯ ಜನವರ್ಗವು ಕೂಡ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ನೋಡಿ, ಸಾಮಾನ್ಯ ಜನರು ಕೂಡ ಬ್ರಿಟಿಷರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಮುಡುಗಟ್ಟಿದ ಆಕ್ರೋಶ ಮತ್ತು ಈ ರಾಜ್ಯಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡಿತು. ಇದರ ಪರಿಣಾಮವಾಗಿಯೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟಗೊಂಡಿತು. ಇವರು ತುಂಬಾನೇ ಆಕ್ರಮಣವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ರಾಜ್ಯಗಳು ಅಷ್ಟೇ ಅಲ್ಲ, ಸಂಸ್ಥಾನಗಳು ಮಾತ್ರ ಅಲ್ಲ, ಸಾಮಾನ್ಯ ಜನರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಏಳೋ ಥರ ಮಾಡುತ್ತೆ. ಅದೇ ಒಂದು 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಒಂದು ಯುದ್ಧ ನಡೆಯುತ್ತೆ. ಓಕೆ, ನೆಕ್ಸ್ಟು 1780ರಲ್ಲಿ ಜನಿಸಿದ ರಣಜಿತ್ ಸಿಂಗನು ಸಿಖ್ಖರ 12 ಮಿಸಲ್ ಅಂದ್ರೇನು ಒಕ್ಕೂಟ, ಈ 12 ಒಕ್ಕೂಟಗಳಲ್ಲಿ ಒಂದಾದ ಸುಕರ್ ಚೌಕಿಯ ಮಿಸಲ್ನ ನಾಯಕ ಮಹಾಸಿಂಗನ ಮಗ ಆಗಿರ್ತಾನೆ ರಣಜಿತ್ ಸಿಂಗನು. 10ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿರ್ತಾನೆ. ಅವನು ಸಣ್ಣ ಪ್ರದೇಶದ ಒಕ್ಕೂಟದ ನಾಯಕನಾಗಿರ್ತಾನೆ. ಕಾಬೂಲಿನ ಈ ಜಮಾನ್ ಶಾ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ರಣಜಿತನು ಅವನಿಗೆ ಸಲ್ಲಿಸಿದ ಸೇವೆ ಮೆಚ್ಚಿ ರಾಜ ಎಂಬ ಪದವಿಯೊಂದಿಗೆ ಲಾಹೋರಿನ ರಾಜ್ಯಪಾಲನಾಗಿ ನೇಮಕಗೊಂಡನು. ನೋಡಿ, ಈ ಕಾಬೂಲಿನ ಜಮಾನ್ ಶಾ ಇರ್ತಾನಲ್ಲ, ಈತ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ರಣಜಿತನು ಅವನಿಗೆ ಸಲ್ಲಿಸಿದ ಸೇವೆಯನ್ನು ಮೆಚ್ಚಿ ರಾಜ ಎಂಬ ಬಿರುದನ್ನು ಕೊಡ್ತಾನೆ. ಆತ ರಾಜ ಎಂಬ ಪದವಿಯೊಂದಿಗೆ ಈ ಲಾಹೋರಿನ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಆಗ ಅವನಿಗೆ 19 ವರ್ಷ ವಯಸ್ಸಾಗಿರುತ್ತೆ. ನಂತರ ವಿಸ್ಮಯಕಾರಿ ರೀತಿಯಲ್ಲಿ ಪ್ರಬಲನಾಗಿ ಬೆಳಿತಾನೆ. ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಪರಮಾಧಿಕಾರ ಪಡೆದುಕೊಳ್ಳುವುದೇ ಅವನ ಪರಮಧ್ಯೇಯವಾಗಿತ್ತು. ಸಟ್ಲೆಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪಂಜಾಬಿನಲ್ಲಿ ತನ್ನದೇ ಸ್ವಂತ ರಾಜ್ಯವನ್ನು ಸ್ಥಾಪಿಸ್ತಾನೆ. ನೋಡಿ, ಎಲ್ಲ ಸಿಖ್ ಪ್ರಮುಖರನ್ನ ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಂಡು ಪಂಜಾಬದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತ ರಾಜ್ಯವನ್ನು ಈತ ಸ್ಥಾಪನೆ ಮಾಡ್ತಾನೆ. 1809ರಲ್ಲಿ ಅಮೃತ್ಸರದಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದನು. ಇದು ಕೇಳಬಹುದು ನೋಡಿ, ನಿರಂತರ ಮೈತ್ರಿ ಒಪ್ಪಂದಕ್ಕೆ ಯಾರು ಸಹಿ ಹಾಕಿದ್ರು ಅಂತ. ಅಮೃತ್ಸರದಲ್ಲಿ 1809ರಲ್ಲಿ ರಣಜಿತ್ ಸಿಂಗನು ಈ ಒಪ್ಪಂದಕ್ಕೆ ಸಹಿ ಹಾಕಿರ್ತಾನೆ ನೋಡಿ. ಓಕೆ, ನೆಕ್ಸ್ಟ್ ಸಹಿ ಹಾಕಿದನು. ಯುರೋಪಿಯನ್ ಮಾದರಿಯಲ್ಲಿ ಸೈನ್ಯವನ್ನು ಸಂಘಟಿಸಿ ತರಬೇತುಗೊಳಿಸಿದನು.
ಇವನ ಸೈನ್ಯವು ಕೇವಲ ಸಿಖ್ಖರಿಗೆ ಸೀಮಿತಗೊಂಡಿರದೆ ಗೋರ್ಖಾಗಳು, ಬಿಹಾರಿಗಳು, ಪಠಾಣರು, ಮುಸಲ್ಮಾನರಿಂದ ಕೂಡಿತ್ತು. ತನ್ನ ಸೈನ್ಯದಲ್ಲಿ ಕೇವಲ ಸಿಖ್ ಜನಾಂಗ ಮಾತ್ರ ಇರೋದಿಲ್ಲ, ಗೂರ್ಖಾಗಳು ಇರ್ತಾರೆ, ಬಿಹಾರಿಗಳು ಇರ್ತಾರೆ, ಪಠಾಣರು ಇರ್ತಾರೆ, ಆಮೇಲೆ ಮುಸಲ್ಮಾನರು ಸಹ ಈತನ ಸೈನ್ಯದಲ್ಲಿ ಇರ್ತಾರೆ. ಈತ ಯುರೋಪಿನ ಮಾದರಿಯಲ್ಲಿ ತನ್ನ ಸೈನ್ಯವನ್ನು ಸಂಘಟಿಸಿ ತರಬೇತುಗೊಳಿಸ್ತಾ ಇರ್ತಾನೆ. ಲಾಹೋರಿನಲ್ಲಿ ಫಿರಂಗಿಗಳನ್ನು ತಯಾರಿಸಲು ಎರಕ ಹೊಯ್ಯುವ ಕಾರ್ಖಾನೆಯನ್ನು ಕೂಡ ಈತ ತೆರೆದ. ಅಂದಿನ ಕಾಲದಲ್ಲಿದ್ದ ಭಾರತೀಯ ರಾಜರ ಸೈನ್ಯಗಳಲ್ಲಿಯೇ ರಣಜಿತ್ ಸಿಂಗನ ಸೈನ್ಯ ಅತ್ಯುತ್ತಮವಾಗಿರುತ್ತೆ. ಜಾತ್ಯತೀತ ಮನೋಭಾವದವನು, ಉದಾರ ಹೃದಯಿ ಆದ ರಣಜಿತ್ ಸಿಂಗನು ಸಿಖ್ ಗುರುಗಳನ್ನಲ್ಲದೆ ಹಿಂದೂ ಮತ್ತು ಮುಸಲ್ಮಾನ ಗುರುಗಳನ್ನು ಕೂಡ ಈತ ಪೋಷಿಸ್ತಾ ಇರ್ತಾನೆ. ನೋಡಿ, ಸಿಖ್ ಗುರುಗಳನ್ನು ಮಾತ್ರ ಅಲ್ಲ, ಈ ಮುಸಲ್ಮಾನ್ ಗುರುಗಳನ್ನು ಸಹ ಈತ ಪೋಷಿಸ್ತಾ ಇರ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಎಲ್ಲ ಧರ್ಮೀಯರು ಅವನ ಆಡಳಿತದ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಅವನ ಆಡಳಿತದಲ್ಲಿ ಎಲ್ಲ ಧರ್ಮೀಯರು ಕೂಡ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಬ್ರಿಟಿಷರನ್ನ ಎದುರು ಹಾಕಿಕೊಳ್ಳದೆ ಸಿಖ್ ರಾಜ್ಯವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿರ್ತಾನೆ. ಅದೇ ರೀತಿ ಬ್ರಿಟಿಷರು ವಾಯುವ್ಯ ಭಾಗದಿಂದ ನಡೆಯಬಹುದಾದ ಸಂಭಾವ್ಯ ದಾಳಿಗಳನ್ನು ತಡೆಯಲು ರಣಜಿತ್ ಸಿಂಗನ ರಾಜ್ಯದಂತಹ ರಕ್ಷಣಾ ರಾಜ್ಯವೊಂದರ, ಅಂದರೆ ಬಫರ್ ಸ್ಟೇಟ್ ಅಂತ ಕರೀತಾರೆ, ರಕ್ಷಣಾ ರಾಜ್ಯವೊಂದರ ಅವಶ್ಯಕತೆ ಇತ್ತು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಈ ಬಫರ್ ಸ್ಟೇಟ್ನ ಅವಶ್ಯಕತೆ ಇವರಿಗೆ ಇರುತ್ತೆ. ಒಟ್ಟಾರೆ ಸ್ವತಂತ್ರ ರಾಜ್ಯವೊಂದನ್ನು ಕಟ್ಟಿ ಕೊನೆಯವರೆಗೂ ಸ್ವತಂತ್ರವಾಗಿ ಆಳಿ 1839ರಲ್ಲಿ ರಣಜಿತ್ ಸಿಂಗನು ನಿಧನ ಹೊಂದ್ತಾನೆ. ನೋಡಿ, ಸ್ವತಂತ್ರ ರಾಜ್ಯವನ್ನು ಕಟ್ತಾನೆ, ಸ್ವತಂತ್ರವಾಗಿ ಉಳಿದು 1839ರಲ್ಲಿ ಈತ ಮರಣವನ್ನು ಹೊಂದ್ತಾನೆ. ಓಕೆ, ನೆಕ್ಸ್ಟು ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಫಸ್ಟು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ನಡೆದ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ. ಸಾಲ್ಬಾಯ್ ಒಪ್ಪಂದ ಆಗುತ್ತೆ ನೋಡಿ, ಸಾಲ್ಬಾಯ್ ಒಪ್ಪಂದ. ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಅದು ಎಷ್ಟರಲ್ಲಿ ಜಾರಿಗೆ ತಂದರು ಅಂತಲೂ ಕೇಳ್ತಾರೆ ನೋಡಿ. 1798ರಲ್ಲಿ ಜಾರಿಗೆ ತರ್ತಾರೆ. ಓಕೆ, ನೆಕ್ಸ್ಟು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಲಾರ್ಡ್ ಡಾಲ್ಹೌಸಿ ನೋಡಿ, ಲಾರ್ಡ್ ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಕೂಡ ಲಾರ್ಡ್ ಡಾಲ್ಹೌಸಿನೇ ಆಗಿರ್ತಾನೆ ನೋಡಿ, ಲಾರ್ಡ್ ಡಾಲ್ಹೌಸಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇವತ್ತಿಗೆ ಈ ಕ್ಲಾಸ್ ಮುಗೀತು. ಓಕೆ, ನೆಕ್ಸ್ಟು ನಾಳೆ 3ನೇ ಅಧ್ಯಾಯವನ್ನು ನೋಡೋಣ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. 6ರಿಂದ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಏನಾದ್ರು ಇದ್ದರೆ ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡಬಹುದು, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.